Hi friends, welcome to my channel. Graduate channel presenting the top of game. ಇವತ್ತು ನಾನು ಹೇಳೋಕ್ಕೆ ಹೊರಟಿರೋ ಸ್ಟೋರಿ ಗೇಮಿಂಗ್ಗೆ ಸಂಬಂಧಪಟ್ಟದ್ದಾಗಿದೆ. ನೀವೇನಾದರೂ ಫ್ರೀ ಫೈರ್ ಅಥವಾ ಪಬ್ಜಿ ಆಡೋರಾಗಿದ್ದರೆ ಈ ಮೂವಿನ ಖಂಡಿತ ನೋಡಲೇಬೇಕು. ನಾನು ನಿಮಗೆ ಜಾಸ್ತಿ ವೇಟ್ ಮಾಡಿಸೋದಿಲ್ಲ. ಈಗ ನಾವು ಸ್ಟೋರಿ ಒಳಗಡೆ ಎಂಟರ್ ಆಗೋಣ. ಕಥೆಯಲ್ಲಿ ಮೊದಲು ನಮಗೆ ಯಾವು ಎಂಬ ಹುಡುಗನ ತೋರಿಸಲಾಗುತ್ತೆ. ಈತನಿಗೆ 19 ವರ್ಷ, ಕಾಲೇಜ್ಗೆ ಹೋಗ್ತಾ ಇರ್ತಾನೆ. ಯಾವುಗೆ ಗೇಮಿಂಗ್ ಆಡೋದ್ರಲ್ಲಿ ಇಂಟ್ರೆಸ್ಟಿಂಗ್ ಜಾಸ್ತಿ, ಓದಿನ ವಿಷಯದಲ್ಲಿ ಇಂಟ್ರೆಸ್ಟಿಂಗ್ ಕಡಿಮೆ. ಪ್ರತಿಯೊಂದು ದಿನ ಕೂಡ ಫ್ರೀ ಫೈರ್ ಮತ್ತು ಪಬ್ಜಿ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾನೆ. ಯಾವನ ಮನೆಯಲ್ಲಿ ಇವನು ಮತ್ತು ಇವನ ತಂದೆ ಮಾತ್ರ ಇರ್ತಾರೆ. ಅವರೊಂದು ಫೋಟೋ ಕಾಪಿ ಅಂಗಡಿಯನ್ನು ನಡೆಸ್ತಾ ಇರ್ತಾರೆ. ಅದರಿಂದ ಬಂದ ಹಣದಲ್ಲಿ ಇವನ ತಂದೆ ಮನೆಯ ಎಲ್ಲ ಖರ್ಚು ವೆಚ್ಚಗಳನ್ನೆಲ್ಲ ನೋಡಿಕೊಳ್ತಾರೆ. ಈ ಕಡೆ ಯಾವ ಅಂಗಡಿಯಲ್ಲಿ ತಂದೆಗೆ ಏನಾದರೂ ಹೆಲ್ಪ್ ಮಾಡೋದು ಬಿಟ್ಟು ಇಡೀ ದಿನ ಗೇಮ್ ಆಡಿಕೊಂಡು ಇರ್ತಾನೆ. ಒಂದು ದಿನ ಏನಾಗುತ್ತೆ ಅಂದರೆ ಇವನ ತಂದೆ ಫೋಟೋಶೀಟ್ ತರಲು ಒಂದು ಕಡೆಗೆ ಯಾವನ್ನ ಕಳಿಸಿಕೊಡ್ತಾರೆ. ಆದರೆ ಯಾವು ಅಲ್ಲಿ ಹೋಗದೆ ಮಧ್ಯ ದಾರಿಯಲ್ಲಿ ಗೇಮ್ ಆಡಿಕೊಂಡು ಇರ್ತಾನೆ. ಇದರಿಂದ ಇವನ ತಂದೆಗೆ ತುಂಬಾ ಲಾಸ್ ಆಗುತ್ತೆ. ಅದಕ್ಕೆ ಯಾವನ ತಂದೆ ಸಿಟ್ಟಲ್ಲಿ, ಎಲ್ಲಿವರೆಗೂ ನೀನು ಗೇಮ್ ಆಡಿಕೊಂಡು ಇರ್ತೀಯ, ಈ ಕಡೆ ವಿದ್ಯಾಭ್ಯಾಸದ ಕಡೆಗೂ ಗಮನ ಇಲ್ಲ, ಆ ಕಡೆ ಒಂದು ಕೆಲಸ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ, ಹೀಗೆ ಮುಂದೊಂದು ದಿನ ನಾನು ಇಲ್ಲವಾದರೆ ನಿನ್ನ ಸ್ಥಿತಿ ಏನು ಅಂತ ಯಾವುಗೆ ಕೇಳ್ತಾರೆ. ಇದನ್ನೆಲ್ಲ ಕೇಳಿ ಯಾವುಗೆ ಮರ್ಯಾದೆ ಆಗಿ ಬೇಜಾರು ಮಾಡಿಕೊಂಡು ತನ್ನ ರೂಮಿಗೆ ಹೋಗಿ ಮಲಗಿಬಿಡುತ್ತಾನೆ. ಆದರೆ ಕೆಲವು ಸಮಯದ ನಂತರ ಮತ್ತೆ ಎದ್ದು ಕುಳಿತುಕೊಂಡು ಗೇಮ್ ಆಡಲು ಸ್ಟಾರ್ಟ್ ಮಾಡ್ತಾನೆ. ಏನು ಮಾಡೋದು, ಇವನು ಆಲ್ರೆಡಿ ಇದಕ್ಕೆ ಅಡಿಕ್ಟ್ ಆಗಿ ಬಿಟ್ಟಿದ್ದಾನೆ. ಆದರೆ ಇವತ್ತು ಯಾವುಗೆ ತುಂಬಾ ಮೆಸೇಜ್ಗಳು ಬರಲು ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲ ನೋಡಿ ಒಂದು ಬಾರಿ ಯಾವು ಗಾಬರಿ ಆಗ್ತಾನೆ. ಇಲ್ಲಿ ಈ ಮೆಸೇಜ್ಗಳು ಈತನ ಜೊತೆಗೆ ಗೇಮಲ್ಲಿರೋ ಫ್ರೆಂಡ್ ಕಡೆಯಿಂದ ಬಂದಿರುತ್ತೆ. ಮೆಸೇಜಲ್ಲಿ ಇವನ ಸ್ನೇಹಿತರು ಒಂದು ಅಡ್ರೆಸ್ ಕೊಟ್ಟು ಬಾ ಅಂತ ಕರಿತಾ ಇರ್ತಾರೆ. ಇದಾದ ಬಳಿಕ ಯಾವು ಗೇಮ್ ಆಡ್ತಾನೆ ಮಲ್ಕೊಂಡು ಬಿಡ್ತಾನೆ. ಕಥೆಯಲ್ಲಿ ಯಾವು ಮಾರನೇ ದಿನ ಫ್ರೆಂಡ್ ಕೊಟ್ಟಿದ್ದ ಅಡ್ರೆಸ್ಗೆ ಬಂದಿದ್ದಾನೆ. ಈ ಜಾಗದ ಹೆಸರು ರ್ಯಾಂಪೇಜ್ ಆಗಿರುತ್ತೆ. ಇವನು ಅಲ್ಲಿ ಹೋಗಿ ನೋಡಿದಾಗ ತುಂಬಾ ಗೇಮರ್ಸ್ಗಳು ಇರ್ತಾರೆ. ಅಲ್ಲಿರೋ ಕೆಲವೊಂದು ವ್ಯಕ್ತಿಗಳು ಯಾವ ಅವರನ್ನು ಚಿಕ್ಕ ವಯಸ್ಸಿನಿಂದಲೇ ನೋಡ್ತಾ ಬಂದಿರ್ತಾನೆ. ಕೊನೆಗೂ ಈತನ ಭೇಟಿ ಸಿಟ್ನ ಜೊತೆಗೆ ಆಗುತ್ತೆ. ಈತನೇ ನಿನ್ನೆ ಒಂದು ಅಡ್ರೆಸ್ ಕೊಟ್ಟು ಇಲ್ಲಿಗೆ ಬಾ ಅಂತ ಮೆಸೇಜ್ ಮಾಡಿದ್ದಾಗಿರುತ್ತೆ. ಇಲ್ಲಿ ಸಿಟ್ ಅವನ ಸ್ನೇಹಿತ ಪಿಂಚ್ನನ್ನು ಯಾವುಗೆ ಭೇಟಿ ಮಾಡಿಸಿಕೊಡ್ತಾನೆ. ಮುಂದಿನ ಸೀನಲ್ಲಿ ಯಾವ ಮತ್ತು ಪಿಂಚ್ನ ನಡುವೆ ಒಂದು ಗೇಮ್ ಶೋ ನಡೆಯುತ್ತೆ. ಮೊದಲಿಗೆ ಯಾವ ಒಳ್ಳೆ ಫೈಟ್ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಸೋತು ಹೋಗ್ತಾನೆ. ಯಾಕಂದರೆ ಈತನ ಮುಂದೆ ಇದ್ದ ವ್ಯಕ್ತಿ ಒಬ್ಬ ರ್ಯಾಂಕ್ ಪುಷರ್ ಆಗಿರ್ತಾನೆ. ಈತ ಗೆಲ್ಲೋದಕ್ಕಿಂತ ರ್ಯಾಂಕ್ ಪುಷ್ ಮಾಡೋಕ್ಕೆ ಯಾವನ ಮೇಲೆ ಅಡಗಿಕೊಂಡು ಅಟ್ಯಾಕ್ ಮಾಡ್ತಾ ಇರ್ತಾನೆ. ಗೇಮ್ ಸೋತ ಕಾರಣ ಯಾವು ಬೇಜಾರು ಮಾಡಿಕೊಂಡು ಹೊರಗಡೆ ಬರ್ತಾ ಇರುವಾಗ ಇಲ್ಲಿ ಸಿಟ್ ಅವನನ್ನು ತಡೆದು, ನನಗೆ ಗೊತ್ತಿದೆ ನೀನು ಪಿಂಚ್ಗಿಂತ ಚೆನ್ನಾಗಿ ಆಡ್ತೀಯ, ಆದರೆ ನೀನು ಗೇಮಲ್ಲಿ ಹಣ ಗಳಿಸಬೇಕು ಅಂದರೆ ರ್ಯಾಂಕ್ ಪುಷ್ ಮಾಡಬೇಕಾಗುತ್ತೆ. ಇದಕ್ಕೆ ಯಾವ ನನಗೇನು ಅರ್ಥವಾಗಿಲ್ಲ ಅಂತಾನೆ. ಅದಕ್ಕೆ ಸಿಟ್ ಅವನಿಗೆ ಅರ್ಥ ಮಾಡಿಸುತ್ತಾ, ನೋಡು ನಾನು ನಿನಗೆ ಕೆಲವೊಂದು ಅಕೌಂಟ್ಗಳನ್ನು ಕೊಡ್ತೀನಿ, ನೀನು ಅದರ ರ್ಯಾಂಕ್ ಪುಷ್ ಮಾಡಬೇಕಾಗಿರುತ್ತೆ. ಜಾಸ್ತಿ ರ್ಯಾಂಕ್ ಪುಷ್ ಮಾಡಿ ಕೊಟ್ಟರೆ ನಿನಗೆ ಜಾಸ್ತಿ ಹಣ ಸಿಗುತ್ತೆ. ಇಲ್ಲಿ ವೀಕ್ಷಕರೇ, ಫ್ರೀ ಫೈರ್ ಹಾಗೂ ಪಬ್ಜಿ ಆಡೋರಿಗೆ ಇದರ ಬಗ್ಗೆ ಗೊತ್ತೇ ಇದೆ. ಈ ಥರದ ಗೇಮ್ಗಳಲ್ಲಿ ಪ್ರತಿಯೊಬ್ಬ ಆಟಗಾರನಿಗೂ ರ್ಯಾಂಕಿಂಗ್ ಲೆವೆಲ್ ಅಂತ ಇರುತ್ತೆ. ಅಂದರೆ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೆಲವೊಂದು ಪ್ಲೇಯರ್ಸ್ಗಳು ಇದನ್ನೆಲ್ಲ ಹಣ ಕೊಟ್ಟು ಖರೀದಿ ಮಾಡ್ತಾರೆ. ಯಾಕಂದರೆ ಅವರಿಗಿದು ಇಷ್ಟವಾಗುತ್ತೆ. ತಮ್ಮ ಫ್ರೆಂಡ್ಶಿಪ್ ಸರ್ಕಲಲ್ಲಿ ನಾವೇ ಹೈ ರ್ಯಾಂಕಲ್ಲಿ ಇದ್ದೀವಿ ಅಂತ. ಇದೇ ಕೆಲಸ ಯಾವುಗೆ ಮಾಡಬೇಕಾಗಿರುತ್ತೆ. ಇಲ್ಲಿ ಯಾವ ಸಿಟ್ಗೆ ಕೇಳ್ತಾನೆ, ಈ ರೀತಿ ರ್ಯಾಂಕ್ ಪುಷ್ ಮಾಡಿ ಕೊಡೋದ್ರಿಂದ ನಮಗೆ ತೊಂದರೆ ಆಗಲ್ವಾ? ಅದಕ್ಕೆ ಸಿಟ್, ಹಣ ಮಾಡಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕು ಅಂತಾನೆ. ಇದಕ್ಕೆ ಏನು ಉತ್ತರ ಕೊಡದೆ ಯಾವು ಅಲ್ಲಿಂದ ಹೊರಟು ಹೋಗಿಬಿಡ್ತಾನೆ. ಯಾವ ಮನೆಗೆ ಬಂದಾಗ ಅವನ ತಂದೆ ಸುಮ್ಮನೆ ಕುಳಿತುಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಅವರು ಯಾವಾಗ ಏನೂ ಪ್ರಶ್ನೆ ಮಾಡೋದಿಲ್ಲ. ಇವನು ಕೂಡ ಏನು ಮಾತಾಡದೆ ತನ್ನ ರೂಮಿಗೆ ಹೋಗ್ತಾನೆ. ಇಲ್ಲಿ ಇವನು ಇಡೀ ರಾತ್ರಿ ಯೋಚನೆ ಮಾಡ್ತಾನೆ, ನಾನು ಸಿಟ್ ಹೇಳಿದಾಗೆ ಮಾಡಿದರೆ ನನ್ನ ಕೈಗೆ ಹಣ ಸಿಗುತ್ತೆ, ಅದರಿಂದ ನನ್ನ ಫ್ಯಾಮಿಲಿಗೆ ಏನಾದರೂ ಒಂದು ಹೆಲ್ಪ್ ಮಾಡ್ಬೋದು ಅಂತ ಬೆಳಿಗ್ಗೆ ಆಗುವವರೆಗೂ ನಿರ್ಧಾರ ತೆಗೆದುಕೊಂಡಿರ್ತಾನೆ ಸಿಟ್ನ ಬಳಿಗೆ ಹೋಗಲು. ಹೌದು ವೀಕ್ಷಕರೇ, ಅವನು ಈ ಕೆಲಸ ಮಾಡ್ತಾನೆ. ಹಣ ಯಾರಿಗೆ ಬೇಡ ಹೇಳಿ. ನೆಕ್ಸ್ಟ್ ಡೇ ಯಾವ ರ್ಯಾಂಪೇಜ್ಗೆ ಬಂದಾಗ ಸಿಟ್ ಪೂರ್ತಿ ಸೀನ್ ಹೇಳ್ತಾನೆ ಏನು ಮಾಡಬೇಕು ಅಂತ.
ನಾವು ಇಲ್ಲಿ ಪ್ರತಿಯೊಬ್ಬರಿಗೂ ತಿಂಗಳಿಗೆ 9 ಅಕೌಂಟ್ಗಳನ್ನು ಕೊಡ್ತೀವಿ. ಐ ಡಿಗಳ ರ್ಯಾಂಕ್ ಪುಷ್ ಮಾಡಿ ಕೊಡಬೇಕು. ಅದಕ್ಕೆ ನಮಗೆ ಐ ಡಿಗಳ ರಿಯಲ್ ಓನರ್ಸ್ಗಳು ನಮಗೆ ಹಣ ಕೊಡ್ತಾರೆ. ಎಷ್ಟು ರ್ಯಾಂಕ್ ಪುಷ್ ಮಾಡಿ ಕೊಡ್ತೀವೋ ಅಷ್ಟೇ ಹಣ ನಿಮಗೆ ಸಿಗುತ್ತೆ. ಅವನಿಗೊಂದು ಡೆಮೋ ಕೂಡ ತೋರಿಸಲಾಗುತ್ತೆ. ಈಗಷ್ಟೇ 2.5 ಲಕ್ಷ ಹಣ ಸಿಟ್ನ ಅಕೌಂಟ್ಗೆ ಬಂದಿರುತ್ತೆ. ಯಾಕೆ ಅಂದರೆ ಸಿಟ್ ಅವನ ಕ್ಲೈಂಟ್ಸ್ ಒಬ್ಬನ ರ್ಯಾಂಕ್ ಪುಷ್ ಮಾಡಿ ಕೊಟ್ಟಿರ್ತಾನೆ. ಇದನ್ನೆಲ್ಲ ನೋಡಿ ಯಾವ್ಗೆ ಒಂದು ನಂಬಿಕೆ ಬರುತ್ತೆ. ಕಥೆಯಲ್ಲಿ ಮುಂದೆ ಯಾವ ಸಿಟ್, ಪಿಂಚ್ ಹಾಗೂ ಪಿಂಚ್ನ ಗರ್ಲ್ ಫ್ರೆಂಡ್ 4 ಜನ ಒಟ್ಟಿಗೆ ಕೆಲಸ ಮಾಡೋಕ್ಕೆ ರೆಡಿ ಆಗ್ತಾರೆ. ಇವರೆಲ್ಲ ಒಂದೇ ತಿಂಗಳಲ್ಲಿ ಸಾಕಷ್ಟು ಹಣನ ಗಳಿಸ್ತಾರೆ. ಮೊದಲಿಗೆ ಯಾವ್ಗೆ ಕಡಿಮೆ ಅಮೌಂಟ್ ಸಿಗುತ್ತೆ, ಆದರೂ ಅವನು ಇದರಿಂದ ಖುಷಿಯಾಗಿರ್ತಾನೆ. ಮುಂದಿನ ಸೀನಲ್ಲಿ ಯಾವ ತನ್ನ ಗರ್ಲ್ ಫ್ರೆಂಡ್ಗೆ ಕಾಲ್ ಮಾಡಿ ನನಗೆ ಜಾಬ್ ಆಗಿದೆ, ನಿನ್ನನ್ನು ಮೀಟ್ ಮಾಡಬೇಕು ಅಂತಾನೆ. ಅದಕ್ಕೆ ಅವಳು 2 ದಿನದ ನಂತರ ನನ್ನ ಬರ್ತ್ಡೇ ಇದೆ, ಆ ದಿನ ಸಿಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಇವನು ಒಪ್ಪಿಕೊಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಡೇ ಯಾವ ಕಾಲೇಜ್ಗೆ ಹೋಗಲು ರೆಡಿಯಾಗಿದ್ದಾನೆ. ಅವನ ತಂದೆ ಅವನ ಖರ್ಚಿಗೆ ಹಣನ ಕೊಡ್ತಾರೆ. ಆದರೆ ಯಾವ ತಂದೆಯ ಹತ್ತಿರ ಮೊದಲ ಬಾರಿ ಹಣನ ತಗೊಳ್ಳೋದಿಲ್ಲ. ಯಾಕಂದರೆ ಅವನ ಹತ್ತಿರ ಆಲ್ರೆಡಿ ಸಾಕಷ್ಟು ಹಣ ಬಂದಿದೆ. ಇದನ್ನೆಲ್ಲ ನೋಡಿ ಅವನ ತಂದೆಗೆ ಆಶ್ಚರ್ಯವಾಗಿರುತ್ತೆ. ಈ ಕಡೆ ಯಾವ ಕಾಲೇಜ್ಗೆ ಹೋಗದೆ ಅವನ ಟೀಮ್ ಇರೋ ಕಡೆ ಹೋಗಿರ್ತಾನೆ. ಅಲ್ಲಿ ಹೋದಾಗ ಅವನಿಗೆ ಗೊತ್ತಾಗುತ್ತೆ ಎಲ್ಲರೂ ಇವತ್ತು ರೋಡ್ ಟ್ರಿಪ್ಗೆ ಹೊರಡಲು ರೆಡಿಯಾಗಿದ್ದಾರೆ. ಯಾವನ ಕೂಡ ಜೊತೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಇವರೆಲ್ಲ ಒಂದು ಬಿಗ್ ಹೋಟೆಲಲ್ಲಿ ಸ್ಟೇ ಮಾಡಿದ್ದಾರೆ. ಇಲ್ಲಿ ಸಿಟ್ ಹೊಸ ಕ್ಲೈಂಟ್ ಹೈಯರ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ. ಆ ಕಡೆ ಯಾವ ಪಿಂಚ್ನ ಗರ್ಲ್ ಫ್ರೆಂಡ್ ಜೊತೆಗೆ ತುಂಬಾ ಮಾತಾಡ್ತಾ ಇರ್ತಾನೆ. ಇಲ್ಲಿ ರಾತ್ರಿಯ ವೇಳೆ ಕುಡಿದ ಮತ್ತಲ್ಲಿ ಇವರಲ್ಲೇ ಜಗಳ ಆಗುತ್ತೆ. ಯಾವಿಗೆ ಸ್ವಲ್ಪ ಪೆಟ್ಟಾಗಿ ಆ ಜಾಗ ಬಿಟ್ಟು ಅಲ್ಲಿಂದ ಬಂದು ಬಿಡ್ತಾನೆ. ಮಾರನೇ ದಿನ ನೆನಪಾಗುತ್ತೆ ಯಾವಿಗೆ ಇವತ್ತು ಅವನ ಗರ್ಲ್ ಫ್ರೆಂಡ್ ಕಿಟ್ಟಿಯ ಬರ್ತ್ಡೇ ಇತ್ತು ಅಂತ. ತಕ್ಷಣ ಅವನು ಮೊಬೈಲನ್ನು ಚೆಕ್ ಮಾಡ್ತಾನೆ. ಅದರಲ್ಲಿ ತುಂಬಾ ಮಿಸ್ ಕಾಲ್ ಬಂದಿದೆ. ಈತ ಇಡೀ ರಾತ್ರಿ ಎಂಜಾಯ್ ಮಾಡೋದ್ರಲ್ಲಿ ಅವಳ ಕಾಲನ್ನು ರಿಸೀವ್ ಮಾಡೋಕ್ಕಾಗಿರುವುದಿಲ್ಲ. ಇಲ್ಲಿ ಯಾವ ತಡ ಮಾಡದೆ ಕೇಕ್ ತೆಗೆದುಕೊಂಡು ಕಿಟ್ಟಿಯ ಮನೆಗೆ ಬರ್ತಾನೆ. ಆದರೆ ಅವಳು ಯಾವನ ಒಳಗಡೆ ಬರೋಕ್ಕೂ ಬಿಡೋದಿಲ್ಲ. ಅವಳು ಅವನಿಗೆ ಹೇಳ್ತಾಳೆ, ಯಾರಿಗೆ ನಾನು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿದ್ನೋ ಅವರೇ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿಲ್ಲ. ಅದಕ್ಕೆ ಯಾವ ನನಗೆ ಕೆಲಸ ಸಿಕ್ಕಿದ್ದರಿಂದ ಇತ್ತೀಚೆಗೆ ಸ್ವಲ್ಪ ಬ್ಯುಸಿ ಆಗಿದ್ದೇನೆ ಅಂತ ಹೇಳ್ತಾನೆ. ಆದರೆ ಇಲ್ಲಿ ಕಿಟ್ಟಿಗೆ ಗೊತ್ತು ಇವನು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಅವಳು ಅವನಿಗೆ, ನೀನು ಈಗ ಕೆಲಸ ಮಾಡ್ತಾ ಇದೆಯಲ್ಲ ಅದು ಇಲ್ಲೀಗಲ್. ಒಂದು ದಿನ ಪೊಲೀಸರಿಗೆ ಗೊತ್ತಾದರೆ ಇದನ್ನೆಲ್ಲ ಬಂದ್ ಮಾಡ್ತಾರೆ. ಅದಕ್ಕೂ ಮುಂಚೆ ಒಳ್ಳೆ ರೀತಿಯಿಂದ ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿ ಒಳಗಡೆ ಹೋಗಿಬಿಡ್ತಾಳೆ. ಇದರಿಂದ ಯಾವ ಅಲ್ಲೇ ಕುಳಿತುಕೊಂಡು ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದರೆ ಪ್ರತಿಯೊಂದನ್ನು ಹಣದಿಂದ ಅನುಭವಿಸೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಮನೆಗೆ ಬಂದಾಗ ಈತನ ತಂದೆ ಕೂಡ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೀನು ದಿನವಿಡೀ ಎಲ್ಲಿ ಇರ್ತೀಯ. ಇದಕ್ಕೆ ಯಾವ ಏನು ಉತ್ತರ ಕೊಡದೆ ರೂಮಿನ ಒಳಗಡೆ ಹೋಗ್ತಾನೆ. ಅಲ್ಲಿ ಕಿಟ್ಟಿ ಒಂದು ಹುಡುಗಿಯ ಜೊತೆ ಕೇಕ್ ಕಟ್ ಮಾಡಿರೋ ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತಾಳೆ. ಅದನ್ನು ನೋಡಿ ಬೇಜಾರು ಮಾಡಿಕೊಂಡು ಇಡೀ ರಾತ್ರಿ ಅಳ್ತಾ ಕಳೀತಾನೆ. ನೆಕ್ಸ್ಟ್ ಡೇ ಸಿಟ್ನ ಬಳಿಗೆ ಹೋಗ್ತಾನೆ. ಸಿಟ್ಗೆ ಯಾವನ ಮುಖ ನೋಡಿದ ಕೂಡಲೇ ಗೊತ್ತಾಗುತ್ತೆ ಇವನು ಏನೋ ಒಂದು ಪ್ರಾಬ್ಲಮಲ್ಲಿ ಇದ್ದಾನೆ. ಇತ್ತೀಚೆಗೆ ಯಾವ ಕೆಲಸದಲ್ಲೂ ಇಂಟ್ರೆಸ್ಟಿಂಗ್ ಕಡಿಮೆ ಇರೋ ಹಾಗೆ ಕಾಣಿಸುತ್ತೆ. ಅದಕ್ಕೆ ಸಿಟ್ ಯಾವಿಗೆ ಹೇಳ್ತಾ, ನೋಡು ಈಗಿನ ಕಾಲದಲ್ಲಿ ಪ್ರತಿಯೊಂದು ವಸ್ತು ಕೂಡ ಮಾರಾಟವಾಗುತ್ತೆ. ಅದನ್ನು ಖರೀದಿ ಮಾಡೋಕ್ಕೆ ನಿನಗೆ ಹಣದ ಅವಶ್ಯಕತೆ ಇದೆ. ಮೊದಲು ನೀನು ಹಣ ಮಾಡು, ಆಮೇಲೆ ನೀನು ಕಳೆದುಕೊಂಡಿದ್ದೆಲ್ಲ ನಿನ್ನ ಹತ್ತಿರ ಬಂದೇ ಬರುತ್ತೆ. ಯಾವಿಗೆ ಸಿಟ್ ಹೇಳಿದ ಮಾತು ಅರ್ಥವಾಗುತ್ತೆ. ಅದಕ್ಕೆ ಅವನು ಆ ದಿನದ ಕೆಲಸವನ್ನು ಮುಗಿಸಿಯೇ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡಿದಾಗ ಅವನ ತಂದೆ ನೆಲದ ಮೇಲೆ ಮೂರ್ಛೆ ತಪ್ಪಿ ಬಿದ್ದಿರುತ್ತಾರೆ. ತಕ್ಷಣ ಅವನು ತಂದೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ. ಇಲ್ಲಿ ಡಾಕ್ಟರ್ ಯಾವಿಗೆ, ನಿನ್ನ ತಂದೆಗೆ ಹೃದಯದ ಸಮಸ್ಯೆ ಇದೆ, ಆದಷ್ಟು ಬೇಗ ಅವರಿಗೆ ಚಿಕಿತ್ಸೆ ಕೊಡಬೇಕು. ಆದರೆ ಅವನ ತಂದೆ ಹಣದ ಸಮಸ್ಯೆ ಇರುವುದರಿಂದ ಅದಕ್ಕೆಲ್ಲ ಒಪ್ಪಿಕೊಳ್ಳುವುದಿಲ್ಲ. ಬಟ್ ಇಲ್ಲಿ ಯಾವ ಹಾಸ್ಪಿಟಲ್ ಎಲ್ಲ ಬಿಲ್ ಪೇ ಮಾಡ್ತಾನೆ. ಇದನ್ನೆಲ್ಲ ನೋಡಿ ಇವರ ತಂದೆಗೆ ಆಶ್ಚರ್ಯವಾಗುತ್ತೆ. ಯಾವನ ಹತ್ತಿರ ನಿನಗೆ ಹಣ ಎಲ್ಲಿಂದ ಬರ್ತಾ ಇದೆ ಅಂತ ಕೇಳಿದಾಗ ಅದಕ್ಕೆ ಯಾವ, ನನ್ನ ಬುದ್ಧಿವಂತಿಕೆಯಿಂದ ನಾನು ಹಣ ಗಳಿಸ್ತಾ ಇದ್ದೀನಿ, ನಾನೇನು ಕೆಟ್ಟ ದಾರಿಗೆ ಹೋಗ್ತಾ ಇಲ್ಲ ಅಂತಾನೆ. ಇದನ್ನು ಕೇಳಿ ಇವನ ತಂದೆ, ನಿನಗೆ ಯಾವುದು ಸರಿ ಅನಿಸುತ್ತೋ ಅದೇ ಮಾಡು, ಆದರೆ ನನ್ನಿಂದ ಯಾವುದೇ ರೀತಿಯ ಸಹಾಯ ನಂಬಿಕೆ ಇಟ್ಟುಕೊಳ್ಳಬೇಡ ಅಂತ ಹೇಳ್ತಾರೆ. ಕೆಲವು ದಿನದ ಬಳಿಕ ಯಾವಿಗೆ ಸಿಟ್ನ ಕಡೆಯಿಂದ ಕಾಲ್ ಬರುತ್ತೆ. ಅವನಿಗೆ ಅವರಿದ್ದ ಜಾಗಕ್ಕೆ ಬರೋಕ್ಕೆ ಹೇಳ್ತಾರೆ. ಇಲ್ಲಿ ಅವನು ಹೋಗಿ ನೋಡಿದಾಗ
ಸಾಕಷ್ಟು ಬ್ರ್ಯಾಂಡೆಡ್ ಐಫೋನ್ಗಳು ಇರುತ್ತೆ. ಅದನ್ನು ನೋಡಿ ಯಾವ ಸಿಟ್ಗೆ ಇಷ್ಟೊಂದು ಬ್ರ್ಯಾಂಡೆಡ್ ಫೋನ್ಗಳು ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಸಿಟ್, ನಾವು ಈಗ ಮಾಡುತ್ತಿರೋ ಕೆಲಸವನ್ನು ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕಾಗಿದೆ. ಅದಕ್ಕೆ ನಮಗೆ ಜಾಸ್ತಿ ಜನ, ಜಾಸ್ತಿ ಫೋನ್ಗಳ ಅವಶ್ಯಕತೆ ಇದೆ. ನಿಮಗೆ ಭರವಸೆ ಇರೋರನ್ನು ಈ ಕೆಲಸ ಮಾಡೋಕ್ಕೆ ಕರೆದುಕೊಂಡು ಬನ್ನಿ. ಇದನ್ನು ಕೇಳಿ ಯಾವುಗೆ ಪಕ್ಕದ ಮನೆಯಲ್ಲಿರೋ ಜಿನ್ ನೆನಪಿಗೆ ಬರ್ತಾನೆ. ಅವನು ಕೂಡ ಯಾವನ ಥರ ಪೂರ್ತಿ ದಿನ ಗೇಮ್ ಆಡ್ಕೊಂಡು ಇರ್ತಾನೆ. ಅದಕ್ಕೆ ಜಿನ್ನನ್ನು ಈ ಕೆಲಸಕ್ಕೆ ತಂದು ಸೇರಿಸುತ್ತಾನೆ. ಈ ಕೆಲಸ ಮಾಡೋಕ್ಕೆ ಇವರೆಲ್ಲ ಸೇರಿ ತಮ್ಮ ಪೂರ್ತಿ ಸ್ಟ್ರಾಟಜಿಯನ್ನು ಬಳಸ್ತಾರೆ. ದಿನ ಕಳೀತಾ ಇವರ ಇನ್ಕಮ್ ಡಬಲ್ ಟು ತ್ರಿಬಲ್ ಆಗುತ್ತೆ. ಇಲ್ಲಿ ಯಾವ ಎಷ್ಟು ಹಣ ಸಂಪಾದಿಸ್ತಾನೆ ಅಂದರೆ ಒಂದು ಬ್ರ್ಯಾಂಡೆಡ್ ನ್ಯೂ ಕಾರ್ ಖರೀದಿ ಮಾಡುವಷ್ಟು. ಆ ಕಡೆ ಸಿಟ್ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿಟ್ಟಿದ್ದಾನೆ. ಅವನಿಗೆ ತಿಂಗಳಿಗೆ 40 ಲಕ್ಷ ಪ್ರಾಫಿಟ್ ಆಗಿರುತ್ತೆ. ಇಷ್ಟೊಂದು ಹಣ ಬಂದಿರುವುದನ್ನು ನೋಡಿ ಗಾಬರಿಯಾಗಿರ್ತಾನೆ ಸಿಟ್. ಆದರೆ ಇವರ ಟೀಮಲ್ಲಿರೋ ಒಬ್ಬ ವ್ಯಕ್ತಿ ಗಾಂಜಾ, ಸಿಗರೇಟ್ ಅಂತ ನಶೆಗೆ ತುಂಬಾ ಅಡಿಕ್ಟ್ ಆಗಿರ್ತಾನೆ. ಪ್ರತಿ ಸೆಕೆಂಡಿಗೆ ಯಾವುದಾದ್ರೂ ಒಂದು ನಶೆ ಮಾಡ್ತಾ ಇರಬೇಕು. ಇದರಿಂದ ಅವನ ಗೇಮ್ ಪ್ಲೇ ಕೂಡ ಇತ್ತೀಚೆಗೆ ಡೌನ್ ಆಗಿರುತ್ತೆ. ಆ ಕಡೆ ಫಿಂಚ್ನ ಗರ್ಲ್ ಫ್ರೆಂಡ್ ಜೂಲಿಯಾ ಯಾವನ ಗೇಮ್ ನೋಡಿ ಇಂಪ್ರೆಸ್ ಆಗಿಬಿಟ್ಟಿದ್ದಾಳೆ. ಅವನನ್ನು ಅವಳ ಆಫೀಸ್ಗೆ ಕರೆದುಕೊಂಡು ಹೋಗ್ತಾಳೆ. ಇವರಿಬ್ಬರು ಇಲ್ಲಿ ತುಂಬ ಸಮಯ ಸ್ಪೆಂಡ್ ಮಾಡ್ತಾರೆ. ಇಲ್ಲಿ ಸಿಟ್ ಪಿಂಚ್ಗೆ ಕನ್ವಿನ್ಸ್ ಮಾಡ್ತಾ, ನಿನ್ನ ಕೆಲಸದ ಮೇಲೆ ಫೋಕಸ್ ಆಗಿರೋ, ಯಾಕೆಂದರೆ ಅವನೊಬ್ಬ ಪ್ರೋ ಪ್ಲೇಯರ್ ಆಗಿರ್ತಾನೆ. ಆದರೆ ಪಿಂಚ್ ನನಗೆ ಈ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಾನೆ. ಅದಕ್ಕೆ ಸಿಟ್ ಅವನಿಗೆ ಜಾಸ್ತಿ ಹಣ ಕೊಡ್ತೀನಿ ಅಂತ ಆಫರ್ ಮಾಡ್ತಾನೆ. ಅವನಿಗೆ ಒಪ್ಪಿಕೊಳ್ತಾನೆ ಪಿಂಚ್. ಇದಾದ ಬಳಿಕ ಎಲ್ಲರೂ ಚಿಲ್ ಆಗ್ತಾರೆ. ಅವರಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡ್ತಾರೆ. ಲೈಫ್ನ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ. ಆದರೆ ಫ್ರೆಂಡ್ಸ್, ಯಾವಾಗಲೂ ಕೂಡ ಒಳ್ಳೆ ಟೈಮ್ ಇರೋದಿಲ್ಲ. ಕತೆ ಮುಂದುವರೆದಾಗ ಒಂದು ದಿನ ಇವರ ಜೊತೆಗೆ ಒಂದು ಸಮಸ್ಯೆ ಎದುರಾಗುತ್ತೆ. ಏನಂದರೆ, ಇವರ ಕ್ಲೈಂಟ್ಸ್ ಒಬ್ಬ ಕಾಲ್ ಮಾಡಿ, ನಿಮ್ಮಿಂದ ನನ್ನ ಗೇಮಿಂಗ್ ID ಬ್ಲಾಕ್ ಆಗಿದೆ ಅಂತ ಕಂಪ್ಲೇಂಟ್ ಮಾಡ್ತಾನೆ. ಇದನ್ನು ಕೇಳಿ ಸಿಟ್ ಎಲ್ಲರನ್ನೂ ಒಂದು ಮೀಟಿಂಗ್ಗೆ ಕರೀತಾನೆ. ಇಲ್ಲಿ ಯಾವನ ಜೊತೆಗೆ ಪಕ್ಕದ ಮನೆ ಹುಡುಗ ಜಿನ್ ಕೂಡ ಬಂದಿರ್ತಾನೆ. ಪಿಂಚ್ ಆ ಚಿಕ್ಕ ಹುಡುಗನ ಕಡೆಗೆ ಕೈ ಮಾಡಿ, ಈ ಸಮಸ್ಯೆಗಳ ಕಾರಣ ಇವನೇ ಎಂದು ಹೇಳಿ ಅವನ ಮೇಲೆ ಕೈ ಮಾಡೋಕ್ಕೆ ಹೋಗ್ತಾನೆ. ಅಷ್ಟರೊಳಗಡೆ ಯಾವ ಬಂದು ತಡೆದು, ಅವನು ಒಬ್ಬ ಚಿಕ್ಕ ಹುಡುಗ, ಅವನದ್ದೇನು ತಪ್ಪಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಸಿಟ್ಗೆ ನೆನಪಾಗುತ್ತೆ, ಆ ಬ್ಲಾಕ್ ಆದ ಐಡಿಯನ್ನು ಸ್ವತಃ ಪಿಂಚ್ ಹ್ಯಾಂಡಲ್ ಮಾಡುತ್ತಿದ್ದ. ಇದರಿಂದ ಕೋಪಗೊಂಡ ಸಿಟ್ ಒಂದೆರಡು ಮಾತನ್ನು ಪಿಂಚ್ಗೆ ಹೇಳಿಬಿಡ್ತಾನೆ. ಎಲ್ಲರ ಮುಂದೆ ಬಯಸಿಕೊಂಡಿದ್ದಕ್ಕೆ ಪಿಂಚ್ಗೆ ಬೇಜಾರಾಗುತ್ತೆ. ಅವನು ಆ ಕೆಲಸ ಬಿಟ್ಟು ಹೊರಟು ಹೋಗ್ತಾನೆ. ಆದರೆ ಇಲ್ಲಿ ಆ ಬ್ಲಾಕ್ ಆದ ಐಡಿಯ ಓನರ್ ಅದೇ ಐಡಿಯನ್ನು ಸೇಮ್ ರ್ಯಾಂಕ್ ಜೊತೆಗೆ ಆ್ಯಕ್ಟಿವ್ ಮಾಡಿಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಆದರೆ ಅದನ್ನೆಲ್ಲ ಇಷ್ಟು ಬೇಗ ಮಾಡಿಕೊಡೋಕ್ಕೆ ಸುಲಭದ ಮಾತಲ್ಲ. ಅದಕ್ಕೆ ಸಿಟ್ ಯಾವನ ಐಡಿಯನ್ನು ಆ ಕ್ಲೈಂಟಿಗೆ ಕೊಟ್ಟು ಬಿಡ್ತಾನೆ. ಈ ವಿಷಯ ಯಾವಿಗೆ ಇಷ್ಟವಾಗುವುದಿಲ್ಲ. ಯಾಕಂದರೆ ಅವನು ಆ ಐಡಿಯಾ ಮೇಲೆ ತುಂಬ ವರ್ಷ ಕೆಲಸ ಮಾಡಿರ್ತಾನೆ. ಆದರೆ ಇವತ್ತು ಆ ಐಡಿ ಬೇರೆಯವರದ್ದಾಗಿದೆ. ಅವನು ಇದನ್ನು ಮರೆಯೋದಿಲ್ಲ. ಇಲ್ಲಿ ಸಿಟ್ ಯಾವನ ಫ್ರೆಂಡ್ ಜಿನ್ನನ್ನು ಈ ಕೆಲಸದಿಂದ ತೆಗೆದು ಹಾಕ್ತಾನೆ. ಯಾಕಂದರೆ ಅವನೊಬ್ಬ ಚಿಕ್ಕ ಹುಡುಗ ಅಂತ. ಕೆಲವು ಸಮಯದ ನಂತರ ಯಾವು ಬೇರೆ ಒಂದು ಐಡಿಯನ್ನ ಆ್ಯಕ್ಟಿವ್ ಮಾಡ್ತಾನೆ. ಆದರೆ ಅವನು ಮೊದಲಿನಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ಪ್ರತಿಯೊಂದು ಅವನಿಗೆ ಹೊಸದು ಅನಿಸುತ್ತೆ. ಅವನು ಬೇಜಾರಾಗಿರೋದನ್ನು ನೋಡಿ ಜೂಲಿಯಾ ಅವನ ಬಳಿಗೆ ಬರ್ತಾಳೆ. ಅವನನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತಾಳೆ. ಅಲ್ಲಿ ತುಂಬ ಜನ ಪಬ್ಜಿ ಟೀಮ್ ಮೆಂಬರ್ಸ್ಗಳು ಲೈವ್ ಮ್ಯಾಚಸ್ಗಳನ್ನು ಆಡ್ತಾ ಇರ್ತಾರೆ. ಅಲ್ಲಿ ವಿನ್ ಆದವರಿಗೆ ಬಿಗ್ ಅಮೌಂಟ್ ಸಿಗುತ್ತೆ. ಆದರೆ ಈ ಕೆಲಸ ಲೀಗಲ್ ಆಗಿರುತ್ತೆ. ಇಲ್ಲಿ ಯಾವ ಅಲ್ಲಿರೋ ಟೀಮ್ಗಳನ್ನು ನೋಡಿ ಸ್ವಲ್ಪ ಸಮಯ ಏನೂ ಕೂಡ ಮಾತಾಡೋದಿಲ್ಲ. ಅವನ ಮೈಂಡಲ್ಲಿ ಏನೋ ಒಂದು ಓಡ್ತಾ ಇದೆ. ಇದಾದ ಬಳಿಕ ಅವರಿಬ್ಬರು ಒಂದು ಜಾಗಕ್ಕೆ ಬರುತ್ತಾರೆ. ಇಲ್ಲಿ ಯಾವ ಮೊದಲ ಬಾರಿ ಜೂಲಿ ಜೊತೆಗೆ ಇಂಟಿಮೇಟ್ ಆಗ್ತಾನೆ. ಇಂಟಿಮೇಟ್ ಅಂದರೆ ಆದರೆ ಯಾವ ಜೀವನದಲ್ಲಿ ದೊಡ್ಡದಾಗಿ ಏನೋ ಮಾಡಬೇಕು ಅಂತ ಇದ್ದಾನೆ. ಎಷ್ಟು ದಿನ ಅಂತ ಸಣ್ಣ ಪುಟ್ಟ ಕೆಲಸ ಮಾಡೋದು. ಅದಕ್ಕೆ ಇನ್ನಿಂಗ್ ಶಾರ್ಕ್ ಟೀಮ್ ಇರೋ ಕಡೆ ಹೋಗಿದ್ದಾನೆ, ಯಾರಿಗೂ ಹೇಳದೆ. ಅಲ್ಲಿಗೆ ಹೋಗಿ ಜಾಯ್ನಿಂಗ್ ಫಾರ್ಮ್ ಕೂಡ ಫಿಲ್ ಮಾಡಿದ್ದಾನೆ. ಇನ್ನೊಂದು ಕಡೆ ಸಿಟ್ನ ಬಳಿ ತುಂಬ ಕೆಲಸ ಬರ್ತಾ ಇದೆ. ಆದರೆ ಅವನ ಬಳಿ ಕೆಲಸ ಮಾಡೋಕ್ಕೆ ಕಡಿಮೆ ಜನ ಇದ್ದಾರೆ. ಆದ್ದರಿಂದ ಸಿಟ್ನ ಕೆಲಸ ತುಂಬ ಸ್ಲೋ ಆಗಿ ನಡೀತಾ ಇದೆ. ಅವನಿಗೆ ಹಣ ಕೂಡ ಬೇಕಾಗಿದೆ. ಇಲ್ಲಿ ಪಿಂಚ್ ರ್ಯಾಂಕ್ ಪುಷ್ ಮಾಡೋ ಟೀಮ್ನ ಸಪ್ರೇಟಾಗಿ ಮಾಡಿಕೊಂಡಿದ್ದಾನೆ. ಇದನ್ನೆಲ್ಲ ನೋಡಿ ಸಿಟ್ಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಸೀದಾ ಪಿಂಚ್ ಇರೋ ಅಡ್ಡಕ್ಕೆ ಹೋಗಿ ಅವನ ಕಾಲರ್ ಹಿಡಿದು, ನನ್ನಿಂದ ಕೆಲಸ ಕಲಿತುಕೊಂಡು ನನ್ನ ಕ್ಲೈಂಟ್ಸ್ಗಳನ್ನು ನಿನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದೀಯಾ ನೋಡು, ಇದನ್ನೆಲ್ಲ ಬಂದ್ ಮಾಡಿದರೆ ಒಳ್ಳೆಯದು. ಇಲ್ಲ ಅಂದರೆ ನಿನ್ನ ಜೊತೆಗೆ ತುಂಬಾ ಕೆಟ್ಟದಾಗಿ ನಡೆಯುತ್ತೆ. ಕಥೆಯ ಇನ್ನೊಂದು ಭಾಗದಲ್ಲಿ ಯಾವ ಹಾಸ್ಪಿಟಲ್ಗೆ ಗಾಬರಿಯಿಂದ ಬರೋದನ್ನು ತೋರಿಸಲಾಗುತ್ತೆ.
ಯಾಕಂದರೆ ಅವನ ತಂದೆಗೆ ಮತ್ತೆ ಅನಾರೋಗ್ಯದ ಸಮಸ್ಯೆ ಕಾಣಿಸಿಕೊಂಡಿದೆ. ಅವನಿಗೆ ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ. ಇಲ್ಲಿ ಡಾಕ್ಟರ್ ಯಾವು ಹತ್ತಿರ ನಿನ್ನ ತಂದೆಗೆ 2 ವಾರದ ಒಳಗಡೆ ಆಪರೇಷನ್ ಮಾಡಬೇಕು, ಇಲ್ಲಾಂದರೆ ಅವರ ಪ್ರಾಣಕ್ಕೆ ಅಪಾಯವಿದೆ. ಅದಕ್ಕೆ ಯಾವು ಆಪರೇಷನ್ಗೆ ಎಷ್ಟು ಹಣ ಬೇಕಾಗುತ್ತೆ ಅಂತ ಕೇಳಿದಾಗ ಡಾಕ್ಟರ್ 12ರಿಂದ 13 ಲಕ್ಷ ಬೇಕಾಗಬಹುದು ಅಂತ ಹೇಳ್ತಾರೆ. ಇದನ್ನು ಕೇಳಿ ಇಷ್ಟೊಂದು ಹಣನ ಎಲ್ಲಿಂದ ತರೋದು ಅಂತ ಯೋಚನೆ ಮಾಡ್ತಾನೆ ಯಾವು. ಈಗ ನೆಕ್ಸ್ಟ್ ಡೇ ಅವನ ಬಳಿಗೆ ಇನ್ನಿಂಗ್ಸ್ ಆರ್ಕ್ ಟೀಮ್ ಕಡೆಯಿಂದ ಒಂದು ಕಾಲ್ ಬರುತ್ತೆ. ಅವರು ಅವನಿಗೆ ನಿನ್ನನ್ನು ಟ್ರೈನಿಂಗ್ಗೋಸ್ಕರ ಸೆಲೆಕ್ಟ್ ಮಾಡಲಾಗಿದೆ, ಅದಕ್ಕೋಸ್ಕರ ನೀನು ಇಲ್ಲಿಗೆ ಬರಬೇಕಾಗುತ್ತೆ. ಆದ್ದರಿಂದ ಅವರು ಇರೋ ಜಾಗಕ್ಕೆ ಹೊರಡುತ್ತಾನೆ. ಅಲ್ಲಿ ಹೋಗಿ ಫೋನ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಪಿಂಚ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಫ್ರೆಂಡ್ಸ್, ನೀವು ನಂಬೋದಿಲ್ಲ, ಈ ಆಕ್ಸಿಡೆಂಟ್ ಮಾಡಿಸಿರೋದು ಬೇರೆ ಯಾರೂ ಅಲ್ಲ, ಅದೇ ಹುಡುಗ ಯಾವನ ಫ್ರೆಂಡ್ ಜಿನ್ ಮಾಡಿದ್ದಾಗಿರುತ್ತೆ. ಅವನ ವಯಸ್ಸು ಚಿಕ್ಕದಾಗಿದ್ದರೂ ಅವನಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಇರುತ್ತೆ. ಯಾವ ತಕ್ಷಣ ಅವನಿದ್ದ ಕಡೆಗೆ ಹೋಗಿ 2 ಏಟು ಹೊಡೆದು, ನಿನಗೆ ಈ ವಯಸ್ಸಲ್ಲಿ ಇದೆಲ್ಲ ಯಾಕೆ? ಅವ್ರಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ನಿನ್ನ ಜೊತೆಗೆ ನಿನ್ನ ಫ್ಯಾಮಿಲಿ ಸ್ಥಿತಿ ಏನಾಗಬಹುದು ಅಂತ ಯೋಚನೆ ಮಾಡಿದ್ದೀಯಾ? ಅದಕ್ಕೆ ಆ ಚಿಕ್ಕ ಹುಡುಗ, ಅವತ್ತು ಪಿಂಚ್ ನನಗೆ ಎಲ್ಲರ ಮುಂದೆ ಹೊಡೆದು ಅವಮಾನ ಮಾಡಿದ್ದ, ಅದಕ್ಕೆ ನಾನು ಇವತ್ತು ಸೇಡು ತೀರಿಸಿಕೊಂಡಿದ್ದೇನೆ ಅಂತ ಹೇಳ್ತಾನೆ. ಇಲ್ಲಿ ಜೂಲಿಯಾಗೂ ಗೊತ್ತಾಗುತ್ತೆ ಪಿಂಚ್ನ ಜೊತೆಗೆ ನಡೆದಿದ್ದು. ಅವಳು ಸೀದಾ ಸಿಟ್ಟಿರೋ ಕಡೆ ಬರ್ತಾಳೆ. ಅವಳಿಗೆ ಸಿಟ್ಟಿನ ಮೇಲೆ ಡೌಟ್ ಬಂದಿರುತ್ತೆ. ಯಾಕಂದರೆ ಕೆಲವು ದಿನಗಳ ಹಿಂದೆ ಸಿಟ್ಟು ಹಾಗೂ ಪಿಂಚ್ನ ನಡುವೆ ಜಗಳ ಆಗಿರುತ್ತೆ. ಇಲ್ಲಿ ಜೂಲಿಯಾ ಕೂಡ ಆ ಕೆಲಸ ಬಿಟ್ಟು ಹೋಗ್ತಾಳೆ. ಅಂದರೆ ಎಲ್ಲರೂ ಒಬ್ಬರೊಬ್ಬರಾಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಇಲ್ಲಿ ಸಿಟ್ಟು ಯಾವನ ಬಿಟ್ಟರೆ ಪೂರ್ತಿಯಾಗಿ ಒಬ್ಬಂಟಿಯಾಗಿದ್ದಾನೆ. ಕೆಲವು ದಿನದ ಬಳಿಕ ಸಿಟ್ಟಿನ ಬಳಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಹೇಳ್ತಾನೆ, ನಿನಗೆ ಕೆಲವೊಂದಿಷ್ಟು ಐಡಿಗಳನ್ನು ಕೊಡ್ತೀನಿ, ಅದರ ರ್ಯಾಂಕ್ ಪುಷ್ ಮಾಡಿ ಕೊಟ್ಟಿದ್ದರೆ 35 ಲಕ್ಷ ಸಿಗುತ್ತೆ. ಆದರೆ ಸಿಟ್ಟಿನ ಬಳಿಗೆ ಕೆಲಸ ಮಾಡಲು ಯಾರೂ ಇಲ್ಲ. ಆದರೂ ಅವನಿಗೆ ಬಂದಿರೋ ಕಾಂಟ್ರಾಕ್ಟನ್ನು ತೆಗೆದುಕೊಳ್ಳುತ್ತಾನೆ. ಅದೇ ರಾತ್ರಿ ಯಾವ ಸಿಟ್ಟಿನ ಬಳಿಗೆ ಬಂದು ನನಗೆ ಸ್ವಲ್ಪ ಹಣ ಬೇಕು ತಂದೆಗೋಸ್ಕರ. ಆಗ ಸಿಟ್ ಅವನಿಗೆ ಸಿಕ್ಕಿರೋ ಕಾಂಟ್ರಾಕ್ಟ್ ಬಗ್ಗೆ ಹೇಳ್ತಾನೆ. 1 ವಾರದಲ್ಲಿ ನಾವಿಬ್ಬರು ಇದನ್ನು ಕಂಪ್ಲೀಟ್ ಮಾಡಬೇಕು. ಬಂದಂಥ ಹಣನ ಇಬ್ಬರು ಅರ್ಧ ಅರ್ಧ ಮಾಡಿ ಹಂಚಿಕೊಳ್ಳೋಣ. ಅದಕ್ಕೆ ಯಾವ ಒಪ್ಪಿಕೊಂಡು ಕೆಲಸ ಮಾಡೋಕ್ಕೆ ರೆಡಿ ಆಗ್ತಾನೆ. ಆದರೆ ಸ್ನೇಹಿತರೆ, ಈ ಕೆಲಸ ಇಷ್ಟೊಂದು ಸುಲಭದ ಮಾತಾಗಿರುವುದಿಲ್ಲ. ಯಾಕಂದರೆ ಪ್ರತಿಯೊಂದು ಐಡಿಯನ್ನು ಪ್ರತಿ ಕಾಂಕರರ್ ಸ್ಟೇಜ್ಗೆ ತರೋದು ಸುಲಭವಾಗಿರುವುದಿಲ್ಲ. ಆದರೆ ಯಾವ ತನ್ನ ಎಲ್ಲ ಸ್ಕಿಲ್ ಅಪ್ಲೈ ಮಾಡಿ ಕೆಲಸ ಮಾಡ್ತಾ ಇದ್ದಾನೆ. ಇಲ್ಲಿ ಸಿಟ್ನ ಗ್ರಾಫ್ ವೇಗವಾಗಿ ಕೆಳಗಡೆ ಬರ್ತಾ ಇದೆ. ಇರೋ ಕ್ಲೈಂಟ್ ಎಲ್ಲ ಖಾಲಿ ಆಗ್ತಾ ಇದ್ದಾರೆ. ಇದೇ ಸಿಟ್ಟಲ್ಲಿ ಅವನು ಜೂಲಿಯಾಳ ಪ್ರೈವೇಟ್ ವಿಡಿಯೋವನ್ನು ಸೋಷಲ್ ಮೀಡಿಯಾದಲ್ಲಿ ಲೀಕ್ ಮಾಡಿಬಿಡ್ತಾನೆ. ಯಾಕೆ ಅಂದರೆ ಇವಳು ಅವನ ಟೀಮ್ ಬಿಟ್ಟು ಹೋಗಿರ್ತಾಳೆ. ಇದೇ ಕಾರಣಕ್ಕಾಗಿ ಸಿಟ್ ಈ ರೀತಿ ಕೆಲಸ ಮಾಡಿರ್ತಾನೆ. ಈಕೆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ. ಇವಳು ಹೊರಗಡೆ ಬಂದಾಗೆಲ್ಲ ಕೆಲವೊಂದು ವ್ಯಕ್ತಿಗಳು ಇದೇ ವಿಷಯವನ್ನು ತೆಗೆದುಕೊಂಡು ರ್ಯಾಗಿಂಗ್ ಹಾಗೂ ಮಿಸ್ಬಿಹೇವ್ ಮಾಡೋದು ಮಾಡ್ತಾರೆ. ಅದಕ್ಕೆ ಕೆಲವು ದಿನಗಳವರೆಗೂ ಜೂಲಿಯಾ ತನ್ನ ರೂಮನ್ನು ಲಾಕ್ ಮಾಡಿಕೊಂಡು ಅಲ್ಲಿಯೇ ಇರ್ತಾಳೆ. ಇಲ್ಲಿ ಇವರಿಬ್ಬರಿಗೆ ಬಂದಂಥ ಕಾಂಟ್ರಾಕ್ಟನ್ನು ಹಾಗೋ ಹೀಗೋ ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲಿ ಯಾವ ಸಿಟ್ನ ಬಳಿ ಅವನಿಗೆ ಬರೋ ಅಮೌಂಟನ್ನು ಕೇಳೋಕ್ಕೆ ಹೋಗ್ತಾನೆ. ಆದರೆ ಸಿಟ್ ಅವನಿಗೆ, ನೀನು ಇನ್ನೂ ಕೆಲವೊಂದು ಐಡಿಗಳ ರ್ಯಾಂಕ್ ಪುಷ್ ಮಾಡಬೇಕಾಗಿದೆ, ಅದಾದ ಬಳಿಕ ನಿನಗೆ ಪೂರ್ತಿ ಹಣ ಸಿಗುತ್ತೆ. ಇದನ್ನು ಕೇಳಿ ಯಾವಿಗೆ ತುಂಬಾ ಕೋಪ ಬರುತ್ತೆ. ಯಾಕಂದರೆ ಅವನು ಕೆಲಸ ಮಾಡಿದ್ರು ಸಿಟ್ ಅವನಿಗೆ ಹಣ ನೀಡಿಲ್ಲ. ಇಲ್ಲಿ ಯಾವಿಗೆ ಹಣದ ಅವಶ್ಯಕತೆ ತುಂಬ ಇದೆ. ಕೊನೆಗೂ ಅವನು ಹಣ ಕೇಳೋಕ್ಕೆ ಜೂಲಿಯಾ ಹತ್ತಿರ ಬಂದಿದ್ದಾನೆ. ಇಲ್ಲಿ ಜೂಲಿಯಾ ಕಂಪ್ಲೀಟ್ ಆಗಿ ಅವಳ ಲುಕ್ಕನ್ನು ಬದಲಾಯಿಸಿಕೊಂಡಿದ್ದಾಳೆ. ಅವಳಿಗೆ ಯಾವನ ತಂದೆಯ ಬಗ್ಗೆ ತಿಳಿದಾಗ ಅವಳು ಅರ್ನ್ ಮಾಡಿದ ಅಷ್ಟು ಹಣನ ಅವನಿಗೆ ಕೊಡುತ್ತಾಳೆ. ಇದೇ ಹಣದಿಂದ ಯಾವು ತಂದೆಯ ಆಪರೇಷನ್ ಮಾಡಿಸುತ್ತಾನೆ. ಕತೆ ಮುಂದುವರಿಯುತ್ತೆ. 2 ದಿನದ ಬಳಿಕ ಸಿಟ್ ಬಾರಲ್ಲಿ ಇರೋದನ್ನು ತೋರಿಸಲಾಗುತ್ತೆ. ಅಲ್ಲೇ ಇರೋ ಟಿವಿಯಲ್ಲಿ ನ್ಯೂಸ್ ಬರ್ತಾ ಇದೆ. ಅದರಲ್ಲಿ ಗೇಮ್ ಡೆವಲಪರ್ಗೆ ತಿಳಿದಿದೆ ಕೆಲವೊಂದು ವ್ಯಕ್ತಿಗಳು ಈ ಗೇಮನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅದೇ ಸಮಯಕ್ಕೆ ಸಿಟ್ಗೆ ಅವನ ಕ್ಲೈಂಟ್ಸ್ ಒಬ್ಬ ಕಾಲ್ ಮಾಡಿ ನನ್ನ ID ಬ್ಲಾಕ್ ಆಗಿದೆ ಅಂತಾನೆ. ಇಲ್ಲಿ ಟಿವಿ ನ್ಯೂಸಲ್ಲಿ ಸಿಟ್ನ ಫೋಟೋ ಶೋ ಆಗ್ತಾ ಇದೆ. ಇವನು ನ್ಯೂಸ್ ಚಾನಲಲ್ಲಿ ಬರೋಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಅದಕ್ಕೆ ಕಾರಣ ಜೂಲಿಯಾ ಆಗಿರ್ತಾಳೆ. ಅವಳು ಪೊಲೀಸರಿಗೆ ಸಿಟ್ ನಡೆಸುತ್ತಿದ್ದ ಎಲ್ಲ ವಿಷಯಗಳನ್ನು ಹೇಳಿದ್ದಾಳೆ, ತನ್ನ ಐಡೆಂಟಿಟಿಯನ್ನು ಅಡಗಿಸಿ. ಸಿಟ್ ಗೇಮಿಂಗ್ ಫೀಲ್ಡಲ್ಲಿ ಮಾಸ್ಟರ್ ಆಗಿರ್ತಾನೆ. ಅವನು ಲಕ್ಷಗಟ್ಟಲೆ ಹಣವನ್ನು ಗೇಮಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ. ಅಲ್ಲಿಂದ ತಪ್ಪಿಸಿಕೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿದ್ದ ಜನರು ಅವನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸುತ್ತಾರೆ.
ಆ ಕಡೆ ಜೂಲಿಯಾ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗಿದ್ದಾಳೆ. ಈ ಕಡೆ ಯಾವಗೂ ಗೊತ್ತಾಗಿದೆ ಈ ಕೆಲಸವೆಲ್ಲ ಬಂದಾಗಿದೆ ಅಂತ. ಅದಕ್ಕೆ ಅವನು ತಂದೆಯ ಜೊತೆಗೆ ಅಂಗಡಿಯಲ್ಲಿ ಕೆಲಸ ಮಾಡಲು ಶುರು ಮಾಡಿದ್ದಾನೆ. ಆದರೆ ಅವನ ಹೃದಯದ ಒಂದು ಭಾಗದಲ್ಲಿ ಒಂದು ಕನಸಿದೆ. ಒಂದು ದಿನ ಅವನು ಪಬ್ಜಿಯ ದೊಡ್ಡ ಗೇಮರ್ ಆಗಬೇಕು ಅಂತ ಇದ್ದಾನೆ. ಕೆಲವು ದಿನದ ಬಳಿಕ ಪಿಂಚ್ಗೆ ಸಿಟ್ ಕಾಣಿಸುತ್ತಾನೆ. ಆದರೆ ಸಿಟ್ ಏನು ಹೇಳದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿ ಒಂದು ಬೇಡವಾದ ಕೆಲಸ ಒಂದೊಳ್ಳೆ ಸ್ನೇಹಿತರ ಜೀವನವನ್ನು ಹಾಳು ಮಾಡಿ ಇಟ್ಟಿದೆ. ಇದರ ಜೊತೆಗೆ ಕತೆ ಮುಗಿಯುತ್ತೆ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ.